ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಎಸ್ ಗೈಸ್, ಕರೆಂಟ್ ಎನರ್ಜೀಸ್ ಮೇಲೆ ಅಗೇನ್ ಬಂದಿದ್ದೀನಿ ನಾನು. ಏನೆಲ್ಲ ಮೆಸೇಜಸ್ ಬೇಕು, ಫಸ್ಟ್ ನಿಮ್ಮ ಒಂದು ಜನರಲ್ ಆಗಿ ನಿಮಗೆ ಏನು ಗೈಡೆನ್ಸ್ ಬೇಕು ನೋಡೋಣ. ಅದು ಕರಿಯರಿಗಾದ್ರೂ ಬರ್ಬೋದು, ನಿಮ್ಮ ಎಮೋಷನಲ್ ಸಿಚುವೇಶನಿಗಾದ್ರೂ ಬರ್ಬೋದು, ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನಿಗಾದ್ರೂ ಬರ್ಬೋದು. ಅದು ನನ್ನ ಇಂಟ್ಯೂಷನ್ ಏನು ಹೇಳುತ್ತೆ ನೋಡೋಣ. ಅಂಡ್ ದೆನ್ ನೆಕ್ಸ್ಟ್ ನಿಮ್ಮ ಲವ್ ಲೈಫಿಗೆ ನಾವು ಕಾರ್ಡ್ನ ಪುಲ್ ಮಾಡೋಣ. ಆಲ್ ರೈಟ್. ಸೊ ಯಾರೆಲ್ಲ ಹೊಸೊಬ್ರಿದ್ದೀರಾ, ಇಲ್ಲಿ ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಒನ್ ಥಿಂಗ್ ಈಸ್ ಇಮೇಜಸ್ ಬರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಮೇಜಸ್ ಬರುತ್ತೆ. ಇಮೇಜಸ್ನ ಚೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ಝೋಡಿಯಾಕ್ ಸೈನ್ಸ್ ಆಗಿರ್ಬೋದು, 2ರಲ್ಲಿ ಒಂದಿರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಈ ಮೆಸೇಜ್ ನಾನು ಕ್ಲೇಮ್ ಮಾಡ್ಕೊಂಡ್ಲೇಬೇಕು ಅಥವಾ ಲೈಫಲ್ಲಿ ಇದನ್ನ ನಾನು ಅಟ್ರಾಕ್ಟ್ ಮಾಡ್ಕೊಂಡ್ಲೇಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಗೈಸ್, 2 ಆಪ್ಷನ್ಸ್ ಇವಾಗ ಬರುತ್ತೆ. ಐ ಹೋಪ್ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ ನಿಮಗೆ ಗೊತ್ತಾಗಿದೆ ಅಂತ ಐ ಜಸ್ಟ್ ಹೋಪ್. ಓಕೆ, ದೆನ್ ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಸೊ ಬ್ಯೂಟಿಫುಲ್ ಆಪ್ಷನ್ಸ್ ಗೈಸ್. ಐ ಹೋಪ್ ಚೂಸ್ ಮಾಡಿದಿರ ಅಂತ. ಅಗೇನ್ ಒನ್ ಮೋರ್ ಥಿಂಗ್ ಈಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಅಗೇನ್ ನಂಬರ್ ಇದೆ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ದ ಎಂಡ್ ನಿಮಗೆ ಮೆಸೇಜ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೊಡಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನನಗೆ ಇನ್ನೂ ಮೋಟಿವೇಟ್ ಆಗುತ್ತೆ, ರೈಟ್? ಅಗೇನ್ ಅಡ್ವಾಂಟೇಜ್ ಫಾರ್ ಬೋತ್ ಆಫ್ ಅಸ್. ಓಕೆ ಗೈಸ್, ತಡ ಮಾಡೋದು ಬೇಡ, ನಿಮ್ಮ ಆಪ್ಷನ್ಸ್ ಅಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಈ ಒಂದು ಟೈಮ್ ಸ್ಟ್ಯಾಂಪ್ನ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಗ್ರೂಪ್ 1 ಆಗಿರ್ತೀರಾ. ಓಕೆ ಗೈಸ್, ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಕರೆಂಟ್ ಸಿಚುವೇಶನಿಗೆ ಇನ್ ಜನರಲ್ ಆಗಿ ಒಂದು ಕಾರ್ಡ್ ಪುಲ್ ಮಾಡೋಣ. ಲೈಕ್ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಹೆಂಗಿದೆ ಆ್ಯಂಡ್ ಎಟ್ ದಿಸ್ ಮೂಮೆಂಟ್ ನಿಮ್ಮ ಒಂದು ಲೈಫಲ್ಲಿ ಈ ಒಂದು ಗೈಡೆನ್ಸ್, ಈ ಒಂದು ಮೆಸೇಜ್ ಬೇಕು. ಸೊ ಲೆಟ್ಸ್ ಸಿ ಅದೇನು ಅದನ್ನೇನಾದರೂ ನೋಡೋಣ. ಆ್ಯಂಡ್ ದೆನ್ ಸೆಕೆಂಡ್ ಕಾರ್ಡ್ ವಿಲ್ ಬಿ ನಿಮ್ಮ ಲವ್ ಲೈಫ್ ರಿಲೇಟೆಡ್ ಆಗಿ. ಡೆಫಿನೆಟ್ಲಿ ತುಂಬ ಜನ ಇಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿರೋ ಕನ್ಫ್ಯೂಷನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬಂದಿರ್ತೀರಾ, ರೈಟ್? ಸೊ ನಾನು ಅದನ್ನೇ ಸ್ಕಿಪ್ ಮಾಡಿಬಿಟ್ರೆ, ಹಾಗಂತ ನಾನು ಕರಿಯರ್ನ ಮಿಸ್ ಮಾಡಬೇಕು ಅಂತ ಅಲ್ಲ. ಕರಿಯರ್ನ ಆಲ್ರೆಡಿ ನಾನು ಮಂತ್ಲಿ ವೈಸ್ ಹಾಕಿರ್ತೀನಿ ವಿಡಿಯೋ. ಪ್ರಾಬಬ್ಲಿ ನೀವು ನೋಡಿರಲ್ಲ ಅನ್ಸುತ್ತೆ, ಅದಕ್ಕೆ ಮತ್ತೆ ನೀವು ಮೆಸೇಜ್ ಮಾಡ್ತಾ ಇರ್ತೀರಾ. ಬಟ್ ಹಾಕಿರ್ತೀನಿ ನಾನು ಆಲ್ರೆಡಿ, ನೋಡಿ. ಓಕೆ, ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಲೈಫಲ್ಲಿ ಇಷ್ಟ ಆಗಿ ಅದನ್ನು ನಿಮಗೆ ಕ್ಲೇಮ್ ಮಾಡ್ಕೋಬೇಕು, ಅದನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ ಗ್ರೂಪ್ 1. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಕರೆಂಟ್ ಎನರ್ಜಿಗೆ ಏನು ಮೆಸೇಜ್ ಬರುತ್ತೆ ಅಂತ ನೋಡೋಣ. ಇದನ್ನು ತೋರ್ಸೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ದೇರ್ ಇಸ್ ಲವರ್ಸ್, ಆಯ್ತಾ? ಬ್ಯೂಟಿಫುಲ್ ಕಾರ್ಡ್ ಇಂದ ಸ್ಟಾರ್ಟ್ ಆಗಿದೆ. ನಾನು ಲವ್ ಬಗ್ಗೆ ಸ್ಟಾರ್ಟಿಂಗ್ ಹೇಳೋದು ಬೇಡ, ಜನರಲ್ ಆಗಿ ಮೆಸೇಜ್ ಮಾಡೋಣ, ಮೆಸೇಜ್ ಹೇಳೋಣ ಅನ್ಕೊಂಡೆ. ಬಟ್ ಸ್ಟಾರ್ಟಿಂಗ್ಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಐ ಫೀಲ್ ತುಂಬಾ ಜನ ಗ್ರೂಪ್ 1 ಯಾರೋ ಒಬ್ರು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ. ದಿಸ್ ವೆರಿ ಸ್ಪೆಷಲ್ ಪರ್ಸನ್. ಇಟ್ಸ್ ಲೈಕ್, ಇವರು ಎಂಥ ಒಂದು ಟೈಮಲ್ಲಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂದರೆ, ನಿಮಗೆ ಇವಾಗ ಕರಿಯರ್ ಮೇಲೂ ಫೋಕಸ್ ಮಾಡಬೇಕು, ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇದೆ ಅಟ್ ದ ಸೇಮ್ ಟೈಮ್, ಆ್ಯಂಡ್ ನಿಮಗೆ ಫಿನಾನ್ಸ್ ಮೇಲೆ ಕೂಡ ಫೋಕಸ್ ಮಾಡಬೇಕು. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ. ಇಟ್ಸ್ ಲೈಕ್ ಆ ರೆಸ್ಪಾನ್ಸಿಬಿಲಿಟೀಸ್ನು ತಗೋಬೇಕು ನಿಮಗೆ. ಎಟ್ ದ ಸೇಮ್ ಟೈಮ್ ಈ ಪರ್ಸನ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು.
ಇಟ್ಸ್ ನಾಟ್ ದಟ್ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಆ ಥರ ಎನರ್ಜೀಸ್ ನಾನು ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ಅವರು ನಿಮ್ಮ ಲೈಫಲ್ಲಿ ಇದ್ದಾರೆ, ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ ಏನ್ ಚೂಸ್ ಮಾಡೋದು. ಐ ಮೀನ್, ನಾನು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಾ, ನಾನು ಈ ಪರ್ಸನ್ ಮೇಲೆ ನನಗೆ ನಿಜವಾಗ್ಲೂ ಲವ್ ಅನ್ನೋದೊಂದು ಇದೆಯಾ, ಅಥವಾ ದಿಸ್ ಇಸ್ ಜಸ್ಟ್ ಅಟ್ರಾಕ್ಷನ್ನಾ, ನಮ್ಮಿಬ್ರು ಮಧ್ಯೆ ಫ್ಯೂಚರ್ ಇದೆಯಾ ಇಲ್ವಾ. ಮುಂಚೆ ಐ ಮೀನ್ ನನಗೆ ಫ್ಯೂಚರಲ್ಲಿ ನನಗೆ ರಿಗ್ರೆಟ್ ಆಗಬಾರ್ದು, ನನಗೆ ಅನ್ನಿಸ್ಬಾರ್ದು ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ, ಸುಮ್ಮನೆ ಡಿಸ್ಟ್ರಾಕ್ಟ್ ಆಗಿಬಿಟ್ನಲ್ಲ ಅಂತ ನನಗೆ ಅನ್ನಿಸ್ಬಾರ್ದು ಫ್ಯೂಚರಲ್ಲಿ. ಈ ಥರ ಒಂದಷ್ಟು ಥಾಟ್ಸ್ ಇದೆ. ಬಟ್ ದೇರ್ ಈಸ್ ಸಮ್ ಒನ್ ನಿಮ್ಮ ಮಿರರ್ ಇಮೇಜ್ ಥರ, ಟ್ವಿನ್ ಫ್ಲೇಮ್. ತುಂಬ ಜನ ಟ್ವಿನ್ ಫ್ಲೇಮ್ ರೀಡಿಂಗ್ ಮಾಡಿ ಅಂತ ಇದ್ರಿ. ಆ ಕಾರ್ಡ್ ಬಂದರೆ ಮಾತ್ರ ನಾನು ನಿಮಗೆ ಹೇಳೋಕ್ಕಾಗೋದು ದಿಸ್ ಈಸ್ ಯುವರ್ ಟ್ವಿನ್ ಫ್ಲೇಮ್ ಎನರ್ಜಿ ಅಂತ. ಅದು ಬರಲಿಲ್ಲ ಅಂದರೆ ನಾನು ಹೆಂಗೆ ಹೇಳೋಕ್ಕಾಗತ್ತೆ. ಸೊ ನೀವು ಕೇಳಿದ್ರೆ, ಕ್ವೆಶನ್ ಏನಾರಿದ್ರೆ, ಈ ಪರ್ಸನ್ ನನಗೆ ಏನಾಗಬೇಕು, ನನ್ನ ಲೈಫಲ್ಲಿ ನಿಜವಾಗ್ಲೂ ಸ್ಪೆಷಲ್ ರೋಲ್ನ ಇವರು ಪ್ಲೇ ಮಾಡ್ತಾರಾ, ಈಸ್ ಎ ಸಮಥಿಂಗ್ ಸ್ಪೆಷಲ್ ಬಿಟ್ವೀನ್ ಅಸ್ ಅಂತ ನಿಮ್ಮ ಕ್ವೆಶನ್ ಆಗಿದೆ ಅಂದರೆ, ಗ್ರೂಪ್ 1 ಇಸ್ ಅ ಡಬಲ್ ಕನ್ಫರ್ಮೇಷನ್. ಈ ಪರ್ಸನ್ ನಿಮ್ಮ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ, ನಿಮ್ಮ ಒಂದು ದಿಸ್ ಇಸ್ ಲೈಕ್, ಈ ಪರ್ಸನ್ ಹೆಂಗೆ ಅಂತಂದರೆ ನಿಮ್ಮ ಲೈಫಲ್ಲಿ ಪ್ಯಾಷನ್ ಜಾಸ್ತಿ ಮಾಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ನಮಗೇನು ನಾವು ಸ್ಟಡೀಸ್ ಮಾಡಿಕೊಂಡು ತುಂಬ ಕಷ್ಟಪಡ್ಕೊಂಡು ಕೆಲಸನ ಗಿಟ್ಟಿಸ್ಕೊಂಡಿರ್ತೀವಿ, ಅಂದರೆ ಕೆಲಸ ಪಡ್ಕೊಂಡಿರ್ತೀವಿ. ಬಟ್ ಸಮ್ಟೈಮ್ಸ್ ಆ ಎಕ್ಸೈಟ್ಮೆಂಟ್ ಅನ್ನೋದು ಮಿಸ್ ಆಗ್ತಾ ಇರುತ್ತೆ ಲೈಫಲ್ಲಿ. ಸಮ್ಟೈಮ್ಸ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನೋ ಒಂದು ಥಾಟ್ ಬರುತ್ತೆ. ಆ್ಯಂಡ್ ಐ ಫೀಲ್ ಮೇ ಬಿ ನಿಮಗೆ ಆ ಥರ ಫೀಲ್ ಆಗ್ತಾ ಇತ್ತು ಅನಿಸುತ್ತೆ. ಬಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಮೇಲೆ, ಓಕೆ, ನಾನು ಇದನ್ನ ಕೇಳಿರಲಿಲ್ಲ, ಐ ಡಿಂಟ್ ಮ್ಯಾನಿಫೆಸ್ಟ್ ದಿಸ್, ನಾನು ಇದನ್ನ ಕೇಳಿರಲಿಲ್ಲ, ನಾನು ಇದು ಬೇಕು ಅಂತ ಬೇಡ್ಕೊಂಡಿರಲಿಲ್ಲ, ಬಟ್ ಸ್ಟಿಲ್ ಈ ಪರ್ಸನ್ ನನ್ನ ಲೈಫಲ್ಲಿ ಬಂದಿದ್ದಾರೆ. ಐ ಡೋಂಟ್ ನೋ ವೈ. ನನಗಿದು ಡಿಸ್ಟ್ರಾಕ್ಷನ್ನಾ, ಇಟ್ಸ್ ಜಸ್ಟ್ ಅಟ್ರಾಕ್ಷನ್, ಲವ್ವಾ, ಈ ಥರ ಎಲ್ಲ ಕ್ವೆಶನ್ ಇದೆ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಕೊನೆವರೆಗೂ ಇರ್ತಾರೆ ಅನ್ನೋದನ್ನ ನಾನು ಹೇಳಲ್ಲ, ಓಕೆ, ಬಿಕಾಸ್ ಅಂತ ಒಂದು ಸ್ಟ್ರಾಂಗ್ ಅಲ್ಲ. ಇಟ್ಸ್ ಲೈಕ್ ಅ ವೆರಿ ಸ್ಟ್ರಾಂಗ್ ಪರ್ಸನ್, ವೆರಿ ಸ್ಟ್ರಾಂಗ್ ಎನರ್ಜಿ, ನೋ ಡೌಟ್. ಬಟ್ ಕೊನೆವರೆಗೂ ಇವ್ರು ಇರ್ತಾರೆ, ಅದನ್ನ ನಾವು ಮುಂದೆ ಚೆಕ್ ಮಾಡಬೇಕಾಗತ್ತೆ. ಬಟ್ ಮೆಸೇಜ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇವ್ರನ್ನ ಇಗ್ನೋರ್ ಮಾಡೋದು ಬೇಡ, ಹಾಗಂತ ಕಂಪ್ಲೀಟಾಗಿ ಇವ್ರನ್ನ ತುಂಬ ಅಟ್ಯಾಚ್ ಆಗೋದು ಬೇಡ ಇವ್ರಿಗೆ. ತುಂಬ ಜನರು ಲೈಫಲ್ಲಿ ಮೇ ಬಿ ಇದು ಒಬ್ಬ ಪರ್ಸನ್ ಬಗ್ಗೆನೇ ಅಲ್ಲ, ಏನೋ ಒಂದು ಹೊಸ ಐಡಿಯಾ ನಿಮ್ಮ ಮೈಂಡಿಗೆ ಬಂದಿದೆ, ಹೊಸ ಒಂದು ಪ್ಯಾಷನ್ ನಿಮ್ಮ ಒಂದು ಮೈಂಡಿಗೆ ಬಂದಿದೆ, ಇದನ್ನ ಮಾಡೋಣ. ಫಾರ್ ಎಕ್ಸಾಂಪಲ್, ಈಗೇನು ಯೂಟ್ಯೂಬ್ ಚಾನಲ್ಲೇ ತಗೋಣ. ಓಕೆ, ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ನಿಮಗೆ, ಏನೋ ಒಂದು ಸ್ಕಿಲ್ ಇರುತ್ತೆ, ನಾನು ಯೂಟ್ಯೂಬ್ ಮಾಡೋಣ, ನಾನು ಸ್ಟಾರ್ಟ್ ಮಾಡೋಣ, ನಾನು ಇದನ್ನ ಇನಿಷಿಯೇಟ್ ಮಾಡೋಣ, ಈ ಥರ ಒಂದು ಸ್ವಲ್ಪ ಸಡನ್ ನಿಮಗೆ ಐಡಿಯಾ ಬರ್ಬೋದು, ಸ್ವಲ್ಪ ಸಡನ್ ಒಂಥರ ಜೋಶ್ ಬರ್ಬೋದು ಲೈಫಲ್ಲಿ. ದಿಸ್ ಇಸ್ ಲೈಕ್ ಲವರ್ಸ್ ಅಂತ ಅಂದರೆ ದಿಸ್ ಇಸ್ ಲೈಕ್ ಪ್ಯಾಷನ್ ಕಾರ್ಡ್. ಓಕೆ, ಸಮಥಿಂಗ್ ಏನೋ ಒಂದು ಇವಾಗ ಒಂದ್ಸರಿ ಯಾರೋ ಹೊಸ ಪರ್ಸನ್ ಲೈಫಲ್ಲಿ ಬಂದರು ಅಂದರೂ ಅದೊಂಥರ ಎಕ್ಸೈಟ್ಮೆಂಟ್ ತಾನೆ. ಹಾಗೆ ನಿಮ್ಮ ಮೈಂಡಲ್ಲಿ ಏನೋ ಒಂದು ಹೊಸ ಐಡಿಯಾ ಬರುತ್ತೆ, ನಾನು ಇದನ್ನ ಮಾಡೋಣ, ಸ್ಟಾರ್ಟ್ ಮಾಡೋಣ, ನನಗೆ ಅದ್ರಲ್ಲಿ ಖುಷಿ ಆಗುತ್ತೆ, ನನಗೆ ಅದರಲ್ಲಿ ಎಕ್ಸೈಟ್ಮೆಂಟ್ ಸಿಗುತ್ತೆ, ನನಗೆ ಅದರಲ್ಲಿ ಲೈಫಲ್ಲಿ ಇನ್ನೂ ಜೋಶ್ ಜಾಸ್ತಿ ಆಗುತ್ತೆ, ಏನೋ ಆ ಥರ ಒಂದು ಎನರ್ಜಿ ಇರೋದು, ಆ ಥರ ಒಂದು ಸಿಚುವೇಶನ್ ಇರೋದನ್ನ ನೋಡ್ತಾ ಇದ್ದೀನಿ. ಕರೆಂಟ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಮೇ ಬಿ ಇನ್ನೂ ಬಂದಿಲ್ಲ ಅಂದರೆ ವೆರಿ ಸೂನ್ ನಿಮ್ಮ ಮೈಂಡಿಗೆ ಅಥವಾ ನಿಮ್ಮ ಲೈಫಿಗೆ ಏನೋ ಒಂದು ಎಂಟರ್ ಆಗುತ್ತೆ. ಅದು ಪರ್ಸನ್ ಆಗಿರ್ಬೋದು, ಅದು ಐಡಿಯಾನೇ ಆಗಿರ್ಬೋದು, ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ನಿಮ್ಮ ಒಂದು ಎಕ್ಸೈಟ್ಮೆಂಟ್ನ ಬೂಸ್ಟ್ ಮಾಡುತ್ತೆ. ನೀವು ಇನ್ಫ್ಯಾಕ್ಟ್ ವೆಯ್ಟ್ ಮಾಡ್ತಾ ಇರ್ತೀರಾ ಅದನ್ನು ಫೇಸ್ ಮಾಡೋದಕ್ಕೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ದಟ್ಸ್ ಆಲ್ರೆಡಿ ಬ್ಯೂಟಿಫುಲ್ ಎನರ್ಜಿ, ಆಯಿತಾ, ಗ್ರೂಪ್ 1. ಬಟ್ ಲೆಟ್ಸ್ ಸಿ, ದೇರ್ ಈಸ್ ಕ್ವೀನ್ ಆಫ್ ಪೆಂಟಕಲ್ಸ್. ಯಾರೆಲ್ಲ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ, ಐ ಫೀಲ್ ಯು ಆರ್ ವಿತ್ ದ ರೈಟ್ ಪರ್ಸನ್. ನೀವು ಯಾರ ಜೊತೆ ಇದ್ದೀರಾ ಅಂದರೆ ಇವರಿಂದ ಬರೀ ನಿಮಗೆ ಎಕ್ಸೈಟ್ಮೆಂಟ್ ಮಾತ್ರ ಬರಲ್ಲ, ಇವರಿಂದ ಬರೀ ನಿಮಗೆ ರೊಮ್ಯಾನ್ಸ್ ಅನ್ನೋದಕ್ಕಿಂತ ಇಟ್ಸ್ ನಾಟ್ ದ್ಯಾಟ್ ಪಾರ್ಟ್ನರ್ ಅಂತ ಮಾತ್ರ ಅಲ್ಲ, ಇವ್ರ ಕಡೆಯಿಂದ ನಿಮಗೆ ಆ ಸೆಕ್ಯೂರಿಟಿ ಸಿಗೋದನ್ನ ನೋಡ್ತಾ ಇದ್ದೀನಿ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸಿಗೋದನ್ನ ನೋಡ್ತಾ ಇದ್ದೀನಿ. ಮೋರ್ ಓವರ್ ಫ್ಯೂಚರಲ್ಲಿ ಇವ್ರು ನನ್ನ ಜೊತೆ ಇರ್ತಾರೆ ಅನ್ನೋ ಒಂದು ಗ್ಯಾರಂಟಿ ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಎಸ್ಪೆಷಲಿ ನಿಮಗೆ ಇದು ಮೆಸೇಜ್ ಬಂದುಬಿಟ್ಟು ಯು ಆರ್ ವಿತ್ ಸಮ್ ಒನ್ ವೆರಿ ಮೆಚ್ಯೂರ್ಡ್. ಈ ಪರ್ಸನ್ ಹೋಗ್ತಾ ಹೋಗ್ತಾ ಈ ಕನೆಕ್ಷನಲ್ಲಿ ನಿಮಗೊಂದು ಧೈರ್ಯ ಬರುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಫೀಲ್ ಆಗುತ್ತೆ, ಓಕೆ, ನಾನು ಟ್ರಸ್ಟ್ ವರ್ತಿ ಪರ್ಸನ್ ಜೊತೆ ಇದ್ದೀನಿ, ಓಕೆ, ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ, ಓಕೆ, ಈ ಪರ್ಸನ್ನ ನಂಬ್ಕೊಂಡು ನಾನು ಒಂದು ಹೆಜ್ಜೆ ಮುಂದೆ ಇಡ್ಬೋದು, ಏನೋ ಈ ಥರ ಒಂದು ನಿಮಗೆ ಆ ಗ್ಯಾರಂಟಿ ಸಿಗುತ್ತೆ, ಆ ಸೆಕ್ಯೂರಿಟಿ ಸಿಗುತ್ತೆ. ಎಸ್ಪೆಷಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್
ಮಕರ ರಾಶಿ, ಕನ್ಯಾ ರಾಶಿ ಹಾಗೂ ವೃಷಭ ರಾಶಿ ಅಥವಾ ಮಿಥುನ ರಾಶಿ ಆಗಿದೆ ಅಂದರೆ ನಿಮಗಂತೂ ಡಬಲ್ ಕನ್ಫರ್ಮೇಷನ್. ನೀವು ಯಾರ ಜೊತೆ ಇದ್ದೀರಾ ಅಂದರೆ ರೊಮ್ಯಾನ್ಸ್ ಆ್ಯಂಡ್ ಎಮೋಷನ್ಸ್ ಎವ್ರಿಥಿಂಗ್ ಬ್ಯಾಲೆನ್ಸ್ ಮಾಡುವಂಥ ಒಂದು ಪರ್ಸನ್ ಅಂತ ಸಿಚುವೇಶನಲ್ಲಿ ಇದ್ದೀರಾ. ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ತುಂಬಾ ಆ ಒಂದು ಪೇಷನ್ಸ್ ಇಟ್ಕೊಂಡು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಆ ಒಂದು ಮೆಚ್ಯೂರಿಟಿ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ನೀವು ಗ್ರೂಪ್ 1. ಆ್ಯಂಡ್ ನಿಮಗೆ ಇದೊಂಥರ ಗ್ರ್ಯಾಟಿಟ್ಯೂಡ್ ಕೊಡೋ ಟೈಮ್ ಇವಾಗ. ಬಿಕಾಸ್ ನಾನೇನು ನೋಡ್ತಾ ಇದ್ದೀನಿ, ನಿಮ್ಮ ಲೈಫ್ ಸ್ಟೇಬಲ್ ಆಗ್ತಾ ಇದೆ. ನಿಮ್ಮ ಲೈಫ್ ಯಾರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಏನನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ಅಂದರೆ ಅದರಿಂದ ನಿಮಗೆ ಪಾಸಿಟಿವೇ ಆಗುತ್ತೆ, ಅದರಿಂದ ನಿಮಗೆ ಖುಷಿನೇ ಬರುತ್ತೆ, ಅದರಿಂದ ನಿಮಗೆ ಇನ್ನೂ ಲೈಫಲ್ಲಿ ಬೆಟರ್ ಟರ್ನ್ಸ್ನ ತೊಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ನಾನು ಏನು ನೋಡ್ತಾ ಇದ್ದೀನಿ ಗ್ರೂಪ್ 1, ಐ ಫೀಲ್ ನೀವೊಂದು ಯಾವ ಒಂದು ಫೇಸ್ ಎಂಟರ್ ಆಗ್ತಾ ಇದ್ದೀರಾ ಅಂದರೆ ಇನ್ಮೇಲಿಂದ ಏನೆಲ್ಲ ಆಗುತ್ತೆ ಲೈಫಲ್ಲಿ, ಯಾರೆಲ್ಲ ಬರ್ತಾರೆ ನಿಮ್ಮ ಲೈಫಲ್ಲಿ ಅವ್ರು ನಿಮಗೆ ಬರೀ ಲೆಸನ್ ಕಲಿಸೋದಕ್ಕೆ ಬರಲ್ಲ, ಪಾಸಿಟಿವ್ ಮೆಮೊರೀಸ್, ಬ್ಯೂಟಿಫುಲ್ ಮೆಮೊರೀಸ್ನ ಮಾಡೋದಕ್ಕೆ ಬರ್ತಾರೆ. ಸೊ ಐ ಫೀಲ್ ನಿಮ್ಮ ಲೈಫ್ ಒಂದು ವೆರಿ ಕ್ಯೂಟೆಸ್ಟ್ ಟರ್ನ್ ತಗೊತಾ ಇದೆ. ಅಂದರೆ ವಾಟ್ ಎವರ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಇದರಿಂದ ನಿಮಗೆ ಖುಷಿ ಆಗುತ್ತೆ, ಕಂಫರ್ಟ್ ಫೀಲ್ ಕೊಡುತ್ತೆ, ಒಂದು ಗ್ರೋತ್ ಕೊಡುತ್ತೆ. ಅದು ಕರಿಯರ್ ವೈಸ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಓವರ್ ಆಲ್ ಆಗಿ ಒಂದು ಗ್ರೋತ್ ಕೊಡುತ್ತೆ. ಆ್ಯಂಡ್ ನಿಮ್ಮನ್ನ ಇನ್ನೂ ವೀಕ್ ಮಾಡಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಒಂದೊಂದ್ಸತಿ ಒಬ್ಬೊಬ್ರು ಬರ್ತಾರೆ ವೀಕ್ ಮಾಡ್ತಾರೆ ಅಂತಲೂ ಹೇಳ್ತಾ ಇರ್ತೀನಲ್ವಾ. ಸೊ ಇನ್ಮೇಲೆ ಐ ಫೀಲ್ ನೀವು ಅದನ್ನ ಎಂಟರ್ ಆಗ್ತಾ ಇದ್ದೀರಾ. ಈ ಮೆಸೇಜ್ ಯಾವಾಗ ನೋಡ್ತೀರಾ, ಇವತ್ತಿಂದ ಪ್ರಾಬಬ್ಲಿ ನೀವು ಎಂಟರ್ ಆಗ್ತಾ ಇದ್ದೀರಾ ಇನ್ ಟು ಅ ಫೇಸ್ ವೇರ್ ಒಂಥರ ನಿಮಗೆ ಬ್ಲೆಸ್ಡ್ ಫೀಲ್ ಆಗುತ್ತೆ. ಬಿಕಾಸ್ ಒಂದಷ್ಟು ಜನರನ್ನ ಮೀಟ್ ಆಗ್ತೀರಾ, ಅವ್ರನ್ನ ನಿಮಗೆ ಬ್ಲೆಸ್ಡ್ ಫೀಲ್ ಆಗುತ್ತೆ. ಒಂದಷ್ಟು ಸಿಚುವೇಶನ್ನ ಫೀಲ್ ಮಾಡ್ಕೊತೀರಾ, ಐ ಮೀನ್ ಮೆಮೊರೀಸ್ ಕ್ರಿಯೇಟ್ ಮಾಡ್ತೀರಾ. ಅದರಿಂದ ಯಾವತ್ತೂ ನಿಮಗೆ ರಿಗ್ರೆಟ್ ಅಥವಾ ಗಿಲ್ಟ್ ಫೀಲ್ ಮಾಡಲ್ಲ. ಓಕೆ ಆಯಿತು, ಆಗಿದೆಲ್ಲ ಒಳ್ಳೆಯದೇ, ನನಗಂತೂ ಖುಷಿ ಆಯಿತು, ನಾನು ಯಾರಿಗೂ ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಐ ನೀಡ್ ನಾಟ್ ಹ್ಯಾವ್ ಟು ಏನೋ ಗಿಲ್ಟ್ ಅಥವಾ ರಿಗ್ರೆಟ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು, ಆಯಿತು, ಈ ಥರ ಒಂದು ಸಿಚುವೇಶನ್. ಆ್ಯಂಡ್ ಯು ವಿಲ್ ಬಿ ಗ್ರೇಟ್ಫುಲ್. ಮೇ ಬಿ ಆಲ್ರೆಡಿ ನೀವು ಅದನ್ನ ಫೀಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಫೀಲ್ ಏನೆಲ್ಲ ಆಗುತ್ತೆ ಇವತ್ತಿಂದ 1 ವರ್ಷಕ್ಕೆ ಅಂದ್ಕೊಳ್ಳಿ, ವೆರಿ ಬ್ಯೂಟಿಫುಲ್ ಪಾರ್ಟ್ ಆಫ್ ಯುವರ್ ಲೈಫ್ ಅಂತಲೇ ಹೇಳ್ಬೋದು. ವೆರಿ ಎಫೆಕ್ಟಿವ್ ಪಾರ್ಟ್ ಆಫ್ ಯುವರ್ ಲೈಫ್. ದೇರ್ ಈಸ್ ಪೇಜ್ ಆಫ್ ಪೆಂಟಕಲ್ಸ್. ನಾನು ಏನು ನೋಡ್ತಾ ಇದ್ದೀನಿ, ಕಾನ್ಸ್ಟೆಂಟಾಗಿ ಗ್ರೋತ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಪೇಜ್ ಆಫ್ ಪೆಂಟಕಲ್ಸ್, ಕ್ವೀನ್ ಆಫ್ ಪೆಂಟಕಲ್ಸ್, ಇಟ್ಸ್ ಲೈಕ್ ನಿಮ್ಮ ಸುತ್ತಮುತ್ತ ಇರೋರು ನಿನ್ನ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಸುತ್ತಮುತ್ತ ಇರೋದನ್ನ ನಿಮಗೆ ತುಂಬ ಮೋಟಿವೇಟ್ ಆಗ್ತಾ ಇದೆ. ಆ್ಯಂಡ್ ಏನೋ ಕಲಿತಾ ಇದ್ದೀರಾ, ತುಂಬ ಜನ ಅಪ್ಗ್ರೇಡ್ ಮಾಡ್ಕೊತಾ ಇದ್ದೀರಾ. ಕರಿಯರ್ ವೈಸ್ ಆಗಿರ್ಬೋದು, ತುಂಬ ಕೋರ್ಸಸ್ಸಿಗೆ ಜಾಯ್ನ್ ಆಗ್ತಾ ಇರೋದು, ಬೇರೆ ಕಂಪನೀಸಿಗೆ ಅಪ್ಲೈ ಮಾಡ್ತಾ ಇರೋದು, ಏನಕ್ಕೂ ಟ್ರೈನಿಂಗ್ ತೊಗೊತಾ ಇರೋದು, ಯು ಆರ್ ಲರ್ನಿಂಗ್ ಸಮಥಿಂಗ್ ಲೈಫಲ್ಲಿ. ಆ್ಯಂಡ್ ಅಗೇನ್ ಸಜೆಷನ್ ಪಾರ್ಟಲ್ಲಿ ಬಂದಿರೋದ್ರಿಂದ ಇಟ್ಸ್ ಎನ್ ಇಂಡಿಕೇಶನ್. ಜಸ್ಟ್ ಬಿಕಾಸ್ ಇವಾಗ ನಿಮಗೆ ಫಿನಾನ್ಷಿಯಲಿ ಎಲ್ಲ ಇದೆ, ಕಂಫರ್ಟೇಬಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ, ಬೆಟರ್ ಪರ್ಸನ್ ಜೊತೆ ಇದ್ದೀರಾ, ಹೀಗೆಲ್ಲ ಅಂದ್ಕೂಡಲೇ ಲೈಫ್ನ ಟೇಕನ್ ಫಾರ್ ಗ್ರಾಂಟೆಡ್ ಥರ ಅನ್ಕೋಬೇಡಿ. ಇನ್ನೂ ಮೈಂಡಲ್ಲಿ ಅನ್ಕೊತಾ ಇರಿ, ಇನ್ನೂ ನಾನು ಫಸ್ಟ್ ಸ್ಟೆಪ್ಪಲ್ಲೇ ಇದ್ದೀನಿ, ಇನ್ನೂ ನಾನು ನೋಡಬೇಕಾಗಿರೋದು ಬೇಕಾದಷ್ಟಿದೆ, ಇನ್ನೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋದು ಬೇಕಾದಷ್ಟಿದೆ, ನನ್ನಿಂದ ಸೊಸೈಟಿಗೆ ಉಪಕಾರ ಆಗಬೇಕಾಗಿರೋದು ಬೇಕಾದಷ್ಟು ಇದೆ, ನನಗೆ ಇನ್ನೂ ಕಲಿಯೋದಿದೆ. ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗೋದು ಇಂಪಾರ್ಟೆಂಟ್. ಇಟ್ಸ್ ಲೈಕ್ ನೀವು ಎಷ್ಟೇ ಬೆಳೆದ್ರು ನಿಮ್ಮ ರೂಟ್ಸ್ನ ಮರಿಬೇಡಿ ಅಂತಾರಲ್ವ, ಅದು. ಜಸ್ಟ್ ಬಿಕಾಸ್ ನಿಮ್ಮ ಲೈಫಲ್ಲಿ ಎಲ್ಲ ಇವಾಗ ಒಳ್ಳೇದೇ ಆಗ್ತಿರ್ಬೋದು, ಫಿನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡಿಬಿಟ್ಟೆ ಮೇಲೆ ಬಂದಿದ್ದೀರಾ. ಲವ್ ಲೈಫಲ್ಲೂ ಕೂಡ ಇಟ್ಸ್ ಲೈಕ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ. ಆ್ಯಂಡ್ ತುಂಬ ಜನ ಜಡ್ಜ್ ಮಾಡಿದರು ನಿಮ್ಮನ್ನ, ತುಂಬ ಜನ ನಿಮ್ಮ ಕೈಲಿ ಆಗಲ್ಲ ಅಂತಲೇ ಹೇಳಿದರು, ತುಂಬ ಜನ ನಿಮಗೆ ಸಪೋರ್ಟ್ ಕೊಡಲಿಲ್ಲ, ಡಿಮೋಟಿವೇಟ್ ಕೂಡ ಮಾಡಿದರು. ಬಟ್ ಸ್ಟಿಲ್ ಹಿಯರ್ ಯು ಆರ್ ಸಿಟ್ಟಿಂಗ್ ವೆರಿ ಸ್ಟೇಬಲ್, ತುಂಬ ಸ್ಟ್ರಾಂಗಾಗಿ ಕುತ್ಕೊಂಡಿದ್ದೀರಾ, ಯಾರು ಬಂದ್ಬಿಟ್ಟು ನಿನ್ನ ಶೇಕ್ ಮಾಡೋಕ್ಕಾಗಲ್ಲ, ಆ ಥರ ಸಿಚುವೇಶನಲ್ಲಿ ಇದ್ದೀರಾ. ಆ್ಯಂಡ್ ರಿಯಲ್ ಫ್ರೆಂಡ್ಶಿಪ್ಸ್ನ ಮಾಡ್ಕೊಂಡಿದ್ದೀರಾ, ರಿಯಲ್ ಕನೆಕ್ಷನ್ಸ್ನ ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಇಟ್ಸ್ ಲೈಕ್ ನೀವು ಯಾವ ಥರ ಕನೆಕ್ಷನ್ ಬಿಲ್ಡ್ ಮಾಡಿದ್ದೀರಾ ಅಂದರೆ ಬರೀ ರೊಮ್ಯಾನ್ಸ್ ಅಂತ ನಾನು ನೋಡ್ತಾ ಇಲ್ಲ, ಇಟ್ಸ್ ಮೋರ್ ಲೈಕ್ ನಿಮ್ಮ ಒಂದು ಫ್ಯೂಚರಿಗೆ ಕೂಡ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಒನ್ ಆರ್ ದಿ ಅದರ್ ವೇ, ನೀವು ಅವ್ರಿಗೆ, ಅವ್ರು ನಿಮಗೆ, ಬೋತ್ ವೈಸ್ ಕೂಡ ಆಗ್ತಾ ಇದೆ. ಬಟ್ ದ ಸಜೆಷನ್ ಈಸ್ ಆಲ್ವೇಸ್ ಬಿ ಲೈಕ್ ಅ ಸ್ಮಾಲ್ ಕಿಡ್. ಲೈಫ್ನ ಇನ್ನೂ ನೋಡೋದಿದೆ, ಇನ್ನೂ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆ. ಸೊ ಆಲ್ವೇಸ್ ಸ್ಟೇ ಪ್ರಿಪೇರ್ಡ್. ಎಲ್ಲ ಗೊತ್ತಿದೆ, ಎಲ್ಲ ಆಯಿತು ಅಂತ ಅನ್ಕೋಬೇಡಿ. ಐ ಫೀಲ್ ನೀವು ಇನ್ನೂ ಜಸ್ಟ್ ಎಂಟರ್ ಆಗ್ತಾ ಇದ್ದೀರಾ ಒಂದು ಬ್ಯೂಟಿಫುಲ್ ಫೇಸ್ಗೆ. ಸೊ ಸ್ಟಾರ್ಟ್ ಲೈಕ್ ಅ ಬೇಬಿ, ಆಲ್ವೇಸ್ ಲಿವ್ ಲೈಕ್ ಅ ಬೇಬಿ. ದ್ಯಾಟ್ ಈಸ್ ಅ ಮೆಸೇಜ್ ಗ್ರೂಪ್ 1.
ಯಾರ್ದೆಲ್ಲ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ, ಐ ಫೀಲ್ ವೆರಿ ಸೂನ್ ಒಂದು ಬ್ಯಾಲೆನ್ಸ್ ಆಗುತ್ತೆ, ಒಂದು ಕಂಫರ್ಟ್ನೆಸ್ನ ನೋಡ್ತೀರಾ ನೀವು. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಐ ಫೀಲ್ ನೀವು ಇನ್ನು ಐ ಫೀಲ್ ಒಂದು ವೆರಿ ಸ್ಪೆಷಲ್ ಪರ್ಸನ್ ನೀವು ಮೀಟ್ ಆಗ್ತೀರಾ, ಆಲ್ರೆಡಿ ಮೀಟ್ ಆಗಿದ್ದೀರಾ ಅನ್ನೋ ಒಂದು ವೈಬ್ ಬರ್ತಾ ಇದೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಪ್ಯಾಷನೇಟ್ ಎನರ್ಜಿ, ಅಟ್ ದ ಸೇಮ್ ಟೈಮ್ ಪ್ರಾಕ್ಟಿಕಲ್ ಎನರ್ಜಿ ಕೂಡ. ತುಂಬ ಬೆಳಿತೀರಾ, ತುಂಬ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಬರ್ತಾ ಇದೆ. ನೀವೆಷ್ಟೇ ದೊಡ್ಡವರಾಗಿದ್ರು ನಿಮ್ಮನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗುವಂಥ ಒಂದಷ್ಟು ಜನರನ್ನ ಮೀಟ್ ಮಾಡ್ತೀರಾ. ದಟ್ ಈಸ್ ರಿಯಲಿ ಬ್ಯೂಟಿಫುಲ್. ಗ್ರೂಪ್ 1 ಇದಾಗಿತ್ತು ನಿಮ್ಮ ಬ್ಯೂಟಿಫುಲ್ ಮೆಸೇಜ್. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್. ಆ್ಯಂಡ್ ಎಟ್ ದ ಎಂಡ್ ಏನೇ ಮೆಸೇಜ್, ಯಾವುದೇ ಮೆಸೇಜ್ ಇಷ್ಟ ಆಗಿದ್ರು ಫ್ಯೂಚರಲ್ಲಿ ಮಿಸ್ ಮಾಡ್ಕೋಬಾರ್ದಲ್ವ, ದಟ್ಸ್ ವೈ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ನೋಟಿಫಿಕೇಶನ್ ಪ್ರಾಬಬ್ಲಿ ಬರುತ್ತೆ. ದಟ್ಸ್ ಇಟ್. ಸೊ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2 ಯಾರೆಲ್ಲ ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ನೋಡೋಣ ಕರೆಂಟ್ ಎನರ್ಜೀಸ್, ನಿಮ್ಮ ಒಂದು ಎಮೋಷ್ನಲ್ ಕರೆಂಟ್ ಎನರ್ಜಿಗೆ ಏನು ಮೆಸೇಜ್ ಬರುತ್ತೆ ನೋಡೋಣ. ಅದು ಕರಿಯರಿಗೆ ರಿಲೇಟ್ ಆಗಿ ಬರುತ್ತಾ, ಡೈರೆಕ್ಟಾಗಿ ಲವ್ ಲೈಫಿಗೆ ರಿಲೇಟ್ ಆಗಿ ಬರುತ್ತಾ, ಫಿನಾನ್ಷ್ ಸಿಚುವೇಶನಿಗೆ ರಿಲೇಟ್ ಆಗಿ ಬರುತ್ತಾ, ಎಲ್ಲದನ್ನು ನೋಡೋಣ. ಆ್ಯಂಡ್ ಸೆಕೆಂಡ್ ಕಾರ್ಡ್ ನಿಮ್ಮ ಲವ್ ಲೈಫ್ ಎನರ್ಜಿ, ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಕೊಡೋಣ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಎಮೋಷ್ನಲಿ ನಾವು ಖುಷಿಯಾಗಿದ್ರೆ ಹೊರಗಡೆ ಏನೇ ಆಗ್ತಾ ಇದ್ರು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಸಮ್ಟೈಮ್ಸ್ ಲೈಫಲ್ಲಿ ಎಷ್ಟೇ ಕಂಫರ್ಟ್ನೆಸ್ ಇದ್ರೂ ಎಮೋಷ್ನಲಿ ಆ ಒಂದು ಸಪೋರ್ಟ್, ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ ನಾವು ಇನ್ನೇನೋ ಒಂದು ಅಚೀವ್ ಮಾಡೋದಕ್ಕಾಗೋದು. ಸೊ ಎಮೋಷನ್ಸ್ ಅನ್ನೋದು ಒಂದು ಪೆಟ್ರೋಲ್ ಥರ, ಅದು ಫುಲ್ ಟ್ಯಾಂಕ್ ಆಗಿದ್ರೆ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಕರೆಂಟ್ ಸಿಚುವೇಶನ್ ಎಮೋಷ್ನಲಿ ನಿಮಗೆ ಏನು ಮೆಸೇಜ್ ಬೇಕು ಅದ್ರ ಮೇಲೆ ಫೋಕಸ್ ಮಾಡೋಣ. ಸೆಕೆಂಡ್ ಕಾರ್ಡ್ ಆಫ್ಕೋರ್ಸ್ ನಿಮ್ಮ ಲವ್ ಲೈಫ್ ಬಗ್ಗೆ. ಥರ್ಡ್ ಬಂದ್ಬಿಟ್ಟು ಓವರ್ ಆಲ್ ಸಜೆಷನ್ ಆಗಿ ಏನು ಮೆಸೇಜ್ ಇದೆ ಗ್ರೂಪ್ 2 ಅವ್ರಿಗೆ ನೋಡೋಣ. ಓಕೆ, ಸೊ ಗೈಸ್, ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ನಿಮ್ಮ ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ, ಆ್ಯಂಡ್ ಎಟ್ ಎನಿ ಮೂಮೆಂಟ್ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು ಅನ್ಸಿದ್ರೆ, ಪರ್ಸ್ನಲ್ ಆಗಿ ಕ್ವೆಶನ್ಸ್ ಇದೆ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ ಅಗೇನ್ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ ಕರೆಂಟ್ ಸಿಚುವೇಶನ್, ಮೆಂಟಲ್ ಹೆಲ್ತ್ ಹೆಂಗಿದೆ, ಅಥವಾ ಏನು ಮೆಸೇಜ್ ನಿಮಗೆ ಬೇಕು, ಗೈಡೆನ್ಸ್ ನಿಮಗೆ ಬೇಕು ಅಂತ ಗ್ರೂಪ್ 2 ನೋಡೋಣ. ದೇರ್ ಈಸ್ ವೀಲ್ ಆಫ್ ಫಾರ್ಚೂನ್. ದಿಸ್ ಈಸ್ ಲೈಕ್ ಕಾರ್ಡ್ ಆಫ್ ಕಾರ್ಮಿಕ್ ಸೈಕಲ್. ನನ್ನ ರೀಡಿಂಗಲ್ಲಿ ಅಷ್ಟು ಬರ್ತಾ ಇರಲಿಲ್ಲ ಇದು. ಐ ಮೀನ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಇದು ಬರ್ತಾ ಇರೋದು. ಫ್ಯೂ ಕಾರ್ಡ್ಸ್ ಎಷ್ಟೇ ಆದರೂ ಬರ್ತಾ ಇರಲಿಲ್ಲ, ಬಟ್ ಇವಾಗ ಬರ್ತಾ ಇದೆ. ನಾನು ಲಾಸ್ಟ್ ರೀಡಿಂಗಲ್ಲಿ ಹರ್ಮಿಟ್ ಬಂತು. ಹರ್ಮಿಟ್ ಈಸ್ ಲೈಕ್ ನನ್ನ ಕೈಯಲ್ಲಿ ಬಂದಿರೋದು ಆಫ್ಟರ್ 3-4 ಮಂತ್ಸ್ ಅನಿಸುತ್ತೆ, ಮೋರ್ ದೆನ್ 6 ಮಂತ್ಸು ಇರ್ಬೋದು. ಸೊ ಕರೆಂಟ್ ಸಿಚುವೇಶನ್ ವೀಲ್ ಆಫ್ ಫಾರ್ಚೂನ್. ಸೊ ವೀಲ್ ಆಫ್ ಫಾರ್ಚೂನ್ ಯಾವಾಗ ಬರುತ್ತೆ ಅಂದರೆ ಸ್ಯಾಟರ್ನ್ ನೆನಪಿಗೆ ಬರುತ್ತೆ, ನನ್ನ ತಲೆಗೆ ಬರುತ್ತೆ, ಶನಿ ತಲೆಗೆ ಬರುತ್ತೆ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಾಗೆಲ್ಲ. ಸೊ ಕರ್ಮ ಅಂತ ಬಂದರೆ ಶನಿ ದೇವರು ಅಲ್ವಾ, ನಮ್ಮ ಮಾಡಿರೋ ಕರ್ಮಕ್ಕೆ ನಮಗೆ ಶಿಕ್ಷೆ ಕೊಡೋದಾಗಿರ್ಬೋದು ಅಥವಾ ಪ್ರೈಸ್ ಮಾಡೋದಾಗಿರ್ಬೋದು, ಇಟ್ ವಿಲ್ ಬಿ ಆಲ್ವೇಸ್ ಶನಿ. ಸೊ ದಿಸ್ ಇಸ್ ದ್ಯಾಟ್ ಕಾರ್ಡ್. ಇವಾಗ ತುಂಬ ಜನ ಗ್ರೂಪ್ 2 ನೀವು ಕ್ವೆಶನ್ ಮಾಡ್ತಾ ಇರ್ಬೋದು, ನನ್ನ ಲೈಫಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ, ಮತ್ತೆ ನಾನು ಅದು ಏನರಲ್ಲಾದ್ರೂ ಆಗಲಿ, ಕರಿಯರಲ್ಲಾದರೂ ಆಗಲಿ, ನಾನು ಪದೇ ನನಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಪದೇ ಅದೇ ಒಂದು ಸಿಚುವೇಶನಲ್ಲಿ ಲ್ಯಾಂಡ್ ಆಗ್ತೀನಿ, ನಾನು ಎಷ್ಟೇ ಕೆಲಸ ಮಾಡೋದು ನಾನು ಇಷ್ಟರಲ್ಲೇ ಇರ್ತೀನಿ, ಮತ್ತೆ ನಾನು ಹೆಂಗೆ ಅಂದರೆ ಒಂದಿನ ಕುಬೇರ ಆಗ್ತೀನಿ, ಒಂದಿನ ಪಾಪರ್ ಆಗ್ತಾ ಇದ್ದೀನಿ, ಆ ಥರ ಸಿಚುವೇಶನ್ ಆಗ್ತಾ ಇದೆ. ಲವ್ ಲೈಫಲ್ಲೂ ಕೂಡ ದೇರ್ ಇಸ್ ನಥಿಂಗ್ ಸ್ಟೇಬಲ್, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇದೆ. ಎಮೋಷ್ನಲಿ ಕೂಡ ನನಗೆ ಕಂಪ್ಲೀಟಾಗಿ ಫೋಕಸ್ ಮಾಡಿ ಇರೋದಕ್ಕಾಗ್ತಾ ಇಲ್ಲ. ಲೈಫ್ ನನಗೆ ಸ್ಟೆಬಿಲಿಟಿ ಕೊಡ್ತಾ ಇಲ್ಲ. ಮೇಯ್ನಾಗಿ ಫಿನಾನ್ಷಿಯಲಿ ಕೂಡ ಒಂದು ಸರ್ತಿ ನಾನು ತುಂಬ ಚೆನ್ನಾಗೇ ಇರ್ತೀನಿ, ಒಂದು ಪಾಯಿಂಟಲ್ಲಿ ತುಂಬಾ ಡೌನ್ ಹೋಗ್ಬಿಡ್ತೀನಿ. ಏನಾಗ್ತಾ ಇದೆ ತುಂಬ ಗ್ರೂಪ್ 2 ಈ ಒಂದು ಕ್ವೆಶನ್ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ದಿಸ್ ಈಸ್ ಲೈಫ್ ಗಾಯ್ಸ್. ಬಟ್ ಎಸ್ಪೆಷಲಿ ಐ ಫೀಲ್ ನೀವು ತುಂಬ ಸಾಡೆ ಸಾತಿ ಅಥವಾ
ಶನಿ ದಶಾದಲ್ಲಿ ಇರ್ಬೋದು, ಶನಿ ಫಸ್ಟ್ ಹೌಸಲ್ಲಿ ಇರ್ಬೋದು ನಿಮ್ಮದು, ಆ ಥರ ಪಾಸಿಬಿಲಿಟೀಸ್ ಇದೆ. ಅಂದರೆ ಆ ಒಂದು ಸ್ಟ್ರೆಸ್ ಫೇಸಲ್ಲಿ ಇದ್ದೀರಾ. ಪ್ರಾಬಬ್ಲಿ ನಿಮಗೆ ಮೆಸೇಜ್ ಬಂದ್ಬಿಟ್ಟು ಇಟ್ಸ್ ನಾಟ್ ಪರ್ಮನೆಂಟ್ ಅಂತ ಅಲ್ಲ, ಅನದರ್ ಲೈಕ್ 6 to 8 months ಪ್ರಾಬಬ್ಲಿ ನಿಮ್ಮ ಲೈಫ್ ಹಿಂಗೆ ಇರುತ್ತೆ. ಲೈಕ್ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಮಾಡಿದ್ನೇ ಮತ್ತೆ ಮತ್ತೆ ಮಾಡ್ಬೇಕಾಗಿ ಬರುತ್ತೆ. ಸೊ ದ ಓನ್ಲಿ ಸೊಲ್ಯೂಷನ್ ಈಸ್, ಏನು ಮಾಡ್ತಾ ಇದ್ದೀರಾ ಕಂಪ್ಲೀಟಾಗಿ ಮಾಡಿ ಮುಗಿಸ್ಬಿಡಿ, ಅರ್ಧಂಬರ್ಧ ಮಾಡಬೇಡಿ. ಏನಾದ್ರು ಒಂದು ಕೆಲಸ ಕೈ ಹಾಕಿದ್ದೀರಾ ಕಂಪ್ಲೀಟಾಗಿ ಮಾಡಿ ಮುಗಿಸ್ಬಿಡಿ. ಯಾವುದಾದ್ರು ಒಂದು ಕೇಸ್ ನಿಮಗೆ ಬಂದಿದೆಯಾ ಅದನ್ನ ಅರ್ಧಂಬರ್ಧಕ್ಕೆ ನಿಲ್ಲಿಸ್ಬೇಡಿ, ಮುಗಿಸ್ಬಿಡಿ. ಯಾವುದೋ ಒಂದು ಫೇಸಲ್ಲಿ ಇದ್ದೀರಾ ಅಂದರೆ ಈ ಫೇಸಿಂದ ಓಡೋಗ್ಬೇಡಿ, ಆ ಫೇಸ್ನ ಫೇಸ್ ಮಾಡಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಾವು ಲಾಕ್ಡೌನ್ ಟೈಮಲ್ಲಿ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವಿ ಅಲ್ವಾ. ಏನು ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಮನೇಲೇ ಇರಬೇಕು, ಏನೋ ಸೋಷಲೈಸ್ ಆಗೋದಕ್ಕೆ ಆಗ್ತಾ ಇಲ್ಲ, ಹೊರಗೆ ಹೋಗೋಕ್ಕಾಗ್ತಾ ಇಲ್ಲ, ಮನೇಲಿ ಆಗ್ತಾ ಇರೋ ಜಗಳನೇ ನೋಡ್ಕೊಂಡೇ ಕೂತಿರ್ಬೇಕು, ಆ ಥರ ಒಂದು ಸಿಚುವೇಶನ್ ಲಾಕ್ಡೌನ್ ಟೈಮಲ್ಲಿ. ಬಟ್ ಇವಾಗ ನಾವು ಲಾಕ್ಡೌನ್ನ ನೆನಪಿಸ್ಕೊಂಡ್ರೆ ಹಿಂಗೆ ಅನಿಸುತ್ತೆ, ಲೈಕ್ ಆ ಒಂದು ಮೂಮೆಂಟ್ ಮತ್ತೆ ಬರಲ್ವೇನೋ, ಲೈಕ್ ಅಷ್ಟೊಂದು ಫ್ಯಾಮಿಲಿ ಬಾಂಡಿಂಗ್ ಅಥವಾ ಆ ಟೈಮು. ಸೊ ದ ಥಿಂಗ್ ಈಸ್, ಈ ಒಂದು ಫೇಸಲ್ಲಿ ಏನು ಆಗ್ತಾ ಇದೆ ಅದನ್ನ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಬೇಡಿ. ಬಿಕಾಸ್ ವಿ ನೆವರ್ ನೋ, ಫ್ಯೂಚರಲ್ಲಿ 2-3 years ಆದಮೇಲೆ ಮತ್ತೆ ನಾವು ಹಿಂದೆ ತಿರುಗಿ ನೋಡಿದಾಗ ದಟ್ ವಾಸ್ ಬೆಟರ್ ಅನ್ನೋ ಒಂದು ಥಾಟ್ ಬರುತ್ತೆ. ಸೊ ನನಗಂತೂ ಇವಾಗ ಬರ್ತಾ ಇದೆ. ಅಟ್ಲೀಸ್ಟ್ ಐ ಡೋಂಟ್ ನೋ ಯಾಕೆ ಹೇಳ್ದೆ ಅಂತ. ಒಂದು ರೀತಿಲಿ ಚೆನ್ನಾಗಿತ್ತು, ಒಂದು ರೀತಿಲಿ ಡಿಸ್ಟರ್ಬಿಂಗ್ ಆಗೇ ಇತ್ತು. ಬಟ್ ನನಗೆ ಯಾಕೆ ಡಿಸ್ಟರ್ಬಿಂಗ್ ಅಂದರೆ, ಬಿಕಾಸ್ ನಂದು ಅದೊಂಥರ ಕರಿಯರ್ ಟರ್ನಿಂಗ್ ಪಾಯಿಂಟ್ ಫೇಸ್. ಅದು ನಾನು ಇನ್ನೂ ಮಾಸ್ಟರ್ಸ್ ಮಾಡ್ತಾ ಇದ್ದೆ. ಲೈಕ್ ಮಾಸ್ಟರ್ಸ್ ಮುಗಿಯೋಷ್ಟೊತ್ತಿಗೆ ಕ್ಯಾಂಪಸ್ ಸೆಲೆಕ್ಷನ್ ಅದೆಲ್ಲ ಬರ್ತಾನೆ ಇರಲಿಲ್ಲ, ಜಸ್ಟ್ ಬಿಕಾಸ್ ಲಾಕ್ಡೌನ್ ಟೈಮಿಂಗ್. ಒಂಥರ ಕರಿಯರೇ ಯೂ ಟರ್ನ್ ಅಂತ ಅಲ್ಲ, ಲೈಕ್ ಟರ್ನ್ ಇಲ್ದಿರೋ ಟರ್ನ್ ತಗೊಂಡು ಯಾವುದೋ ದಾರಿನೇ ಇಲ್ದಿರೋ ಕಾಡೊಳಗೆ ನುಗ್ಗಿ ಹೊರಗೆ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ನನಗೆ. ಅಟ್ಲೀಸ್ಟ್ ನಮ್ಮ ಬ್ಯಾಚಿಗೆ ಆ ಥರ ಫೀಲ್ ಆಗ್ಬೋದೇನೋ. ಬಿಕಾಸ್ ಆ ಒಂದು ಪಾಯಿಂಟ್, ದಟ್ ವಾಸ್ ಅ ಮೇಜರ್ ಪಾಯಿಂಟ್, ಕಂಪನೀಸ್ ಹುಡ್ಕೋದು ಎಲ್ಲ. ಬಟ್ ಫಾರ್ಚುನೇಟ್ಲಿ ಐ ಆಮ್ ಹಿಯರ್. ನನಗೆ ಆ ಮೂಮೆಂಟಲ್ಲಿ ಆವಾಗ ಲಾಕ್ಡೌನ್ ಆಗಲಿಲ್ಲ ಅಂದಿದ್ದಿದ್ರೆ ಪ್ರಾಬಬ್ಲಿ ನಾನು ಬೇರೆನೇ ರೂಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು IT ಹೋಗ್ತಾನೆ ಇರ್ತಿರ್ಲಿಲ್ಲ. ನಾನು ನನ್ನ ಒಂದು ಸಬ್ಜೆಕ್ಟಲ್ಲೇ ಕೆಲಸ ಮಾಡ್ತಾ ಇದ್ದೆ. ಸೊ ಲಾಕ್ಡೌನ್ ಆಗಿದ್ದಕ್ಕೆ ನಾನು ಸ್ವಲ್ಪ ಬೇರೆ ಬೇರೆ ಕೋರ್ಸಸ್ ಕಡೆ ಫೋಕಸ್ ಮಾಡಿದೆ. ಆಗಿದೆಲ್ಲ ಇವಾಗ ಒಳ್ಳೇದೆ, ಬಿಕಾಸ್ ನಾವು ಅಟ್ಲೀಸ್ಟ್ ಐ ಆಮ್ ಹ್ಯಾಪಿ ಇನ್ ಒನ್ ಆರ್ ದಿ ಅದರ್ ವೇ. ಸೊ ಕಂಪ್ಲೇಂಟ್ ಮಾಡಬೇಡಿ. ತುಂಬ ಕ್ವೆಶನ್ ಮಾಡ್ತಾ ಇದ್ದೀರಾ, ಯಾಕೆ ಹಿಂಗಾಗ್ತದೆ. ಇವಾಗ ಈ ಒಂದು ಫೇಸ್ ಹೆಂಗಿದ್ದೀರಾ ಅಂದರೆ, ದಿಸ್ ಇಸ್ ಲೈಕ್ ಫ್ರೇಮಿಂಗ್. ದೇವ್ರು ನಿಮ್ಮನ್ನ ಇವಾಗ ಕೆತ್ತುತ್ತಾ ಇದೆ, ಲೈಕ್ ಹಿಂಗೆ ಇರಬೇಕು ಅಂತ ಶೇಪ್ ಮಾಡ್ತಾ ಇದೆ. ಸೊ ಇವಾಗ ಜಸ್ಟ್ ಕಷ್ಟ ಆಗ್ತಾ ಇದೆ, ಜಸ್ಟ್ ಫೀಲ್ ಇಟ್, ಫೇಸ್ ಇಟ್, ಬಿಕಾಸ್ ಯು ಆರ್ ಪ್ರಿಪೇರಿಂಗ್ ಫಾರ್ ಸಮಥಿಂಗ್ ಬಿಗ್. ಏನೋ ಒಂದು ದೊಡ್ಡದಕ್ಕೆ ನಿಮ್ಮನ್ನ ದೇವ್ರು ಪ್ರಿಪೇರ್ ಮಾಡ್ತಾ ಇದೆ, ದೇವರು ಯೂನಿವರ್ಸು ಪ್ರಿಪೇರ್ ಮಾಡ್ತಾ ಇದೆ. ಸೊ ಜಸ್ಟ್ ಗೋ ವಿತ್ ಇಟ್. ಲೈಕ್ ಈ ಕಾರ್ಡ್ ಬಂದಾಗೆಲ್ಲ ಗೋಯಿಂಗ್ ವಿತ್ ದ ಫ್ಲೋ. ಈ ಕಾರ್ಡು 6 of Swords ಬಂದಾಗೆಲ್ಲ ಜಸ್ಟ್ ಫೇಸ್ ಇಟ್ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಇವಾಗ ಲವ್ ಲೈಫ್ ಬಗ್ಗೆ ನೋಡೋಣ ಏನು ಮೆಸೇಜ್ ಇದೆ. Group 2 ಅಂತ, ದೇರ್ ಈಸ್ 5 of Swords. ದಟ್ ಈಸ್ ವಾಟ್ ಐ ಟೋಲ್ಡ್. ತುಂಬ ಜಗಳ ಆಗ್ತಾ ಇದೆ, ತುಂಬ ಡೌನ್ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀರಾ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತುಂಬ ಈಗೋ ಇಶ್ಯೂಸ್, ತುಂಬ ಕ್ಲಾಶಸ್ ಬರ್ತಾ ಇದೆ, ತುಂಬ ಜಗಳ ಆಗ್ತಾ ಇದೆ, ತುಂಬ ಬೇರೆ ಹೊರಗಡೆ ಅವ್ರು ಕೂಡ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಲವ್ ಲೈಫ್ ಅಂತ ಬಂದರೆ ದೇರ್ ಇಸ್ ನೋ ಪೀಸ್, ದಟ್ ಇಸ್ ಫಾರ್ ಶೋರ್. ಆ ಥರ ಸಿಚುವೇಶನ್ ನೋಡ್ತೇನೆ. ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿರೋರಿಗೆ ಇಟ್ಸ್ ಡಬಲ್ ಕನ್ಫರ್ಮೇಷನ್. ನಿಮ್ಮ ಒಂದು ಪರ್ಸನ್ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇಲ್ಲ. ನಿಮ್ಮ ಒಂದು ಪರ್ಸನ್ ಏನೋ ಒಂದು ಇರಿಟೇಟ್ ಆಗ್ತಾ ಇದೆ ಅವರಿಗೆ, ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ದರ್ ಮೈಂಡ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ದ ಏರ್ ಈಸ್ ನಾಟ್ ಗುಡ್ ಟು ಮಿಂಗಲ್. ಸೊ ದ ಥಿಂಗ್ ಈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ಏರ್, ಅಟ್ಮಾಸ್ಫಿಯರ್, ರೈಟ್. ಕ್ಲೌಡ್ ಅಷ್ಟು ಕ್ಲಿಯರ್ ಆಗಿಲ್ಲ ಇದ್ರಲ್ಲಿ, ಅಟ್ಲೀಸ್ಟ್ ಕ್ಲೌಡ್ ಕ್ಲಿಯರ್ ಆಗಿದೆ ಅಲ್ವಾ, ಬ್ಲೂ ಇದೆ ಅಟ್ಲೀಸ್ಟ್. ಬಟ್ ಹಿಯರ್ ಇಸ್ ಲೈಕ್, ಎಸ್ಪೆಷಲಿ ಲವ್ ಲೈಫ್ ಅಂತ ಬಂದಾಗ ಕ್ಲೌಡ್ ಅಟ್ಮಾಸ್ಫಿಯರ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಮೇ ಬಿ ಇವಾಗ ಒಂದು ರೈಟ್ ಟೈಮ್ ಅಲ್ಲ ನಿಮಗೆ ಒಂದು ಹೊಸ ರಿಲೇಷನ್ಶಿಪ್ಪಿಗೆ ಇಳಿಯೋದಕ್ಕೆ. ಪಾಸಿಬಿಲಿಟಿ ಇದೆ, ಜಸ್ಟ್ ಬಿಕಾಸ್ ಆ ಸ್ಟ್ರೆಸ್ಸಲ್ಲಿ ನೀವು ಒಂದು ಡಿಸಿಷನ್ ತಗೋಬೋದು, ಬಟ್ ಅಗೇನ್ ನಿಮಗೆ ಅದು ಇನ್ನೊಂದು ದೊಡ್ಡ ಸ್ಟ್ರೆಸ್ ಕೊಡ್ಬೋದು. ಸೊ ಇವಾಗ ಅಟ್ಲೀಸ್ಟ್ ಅನದರ್ ಫ್ಯೂ ವೀಕ್ಸ್, 3-4 ವೀಕ್ಸಿಗೆ ಯಾವುದೇ ರಿಲೇಷನ್ಶಿಪ್ಪಿಗೆ ಬರಬೇಡಿ. Group 2 ಇಟ್ಸ್ ಇಂಪಾರ್ಟೆಂಟ್ ಸಜೆಷನ್. ಆ್ಯಂಡ್ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಇವಾಗಲೇ ಯಾವುದೇ ರೀತಿ ಕನ್ಕ್ಲೂಷನ್ನಿಗೆ ಬರಬೇಡಿ. ಏರ್ ಲುಕ್ಸ್ ಬಿಟ್ ಮೆಸ್ಸಿ. ಏನು ಅರ್ಜೆಂಟಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ, ಬಿಕಾಸ್ 5 of Swords ಬಂತು ಅಂದರೆ
ಎಸ್ಪೆಷಲಿ ಕಮ್ಯುನಿಕೇಶನ್ ಬಗ್ಗೆ ಹೇಳುತ್ತೆ ಸ್ವರ್ಡ್ಸ್ ಅಲ್ವಾ. ಸೊ ಈ ಒಂದು ಗಜಿಬಿಜಿ ಸಿಚುವೇಶನ್ ಅಲ್ಲಿ ಜಸ್ಟ್ ಬಿಕಾಸ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಏನೋ ಪ್ರೆಷರ್ ಆಗ್ತಾ ಇದೆ, ಲೈಫಲ್ಲಿ ಏನೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸು ತುಂಬ ಇರಿಟೇಟಿಂಗ್ ಫೇಸ್ ಆಗ್ತಾ ಇದೆ, ಆ ಒಂದು ಇರಿಟೇಷನ್ನ ನಿಮ್ಮ ಲವ್ಗೆ ಕನೆಕ್ಟ್ ಮಾಡಿಬಿಟ್ಟು ಏನೋ ಒಂದು ಹೇಳ್ಬಿಡೋದು, ಯಾವುದೋ ಒಂದಷ್ಟು ವರ್ಡ್ಸ್ಗಳು ಹೊರಗೆ ಬರೋದು, ಆಮೇಲೆ ನೀವು ರಿಗ್ರೆಟ್ ಮಾಡೋದು, ಏನೋ ಆಮೇಲೆ ನಿಮಗೇನೆ ಫೀಲ್ ಆಗುತ್ತೆ ನಾನು ಇಷ್ಟು ಕೆಟ್ಟೋಳ ಹಂಗೆ ಫೀಲ್ ಬರುತ್ತೆ ನಿಮಗೆ. ಬಿಕಾಸ್ ವಾಟ್ ಎವರ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟುಡೇ, ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ಅದನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ, ಕ್ಯಾರಿ ಮಾಡ್ಬೇಕಾಗಿ ಬರುತ್ತೆ. ಸೊ ಎಸ್ಪೆಷಲಿ ಲವ್ ಲೈಫ್ ಅಂತ ಅಂದರೆ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ವಿತ್ ಯುವರ್ ವರ್ಡ್ಸ್. ಡಿಸಿಷನ್ ತಗೋಬೇಡಿ ಆ್ಯಂಡ್ ಏನೇ ಆದರೂ ಕಾಂಪ್ರಮೈಸ್ ಆಗೋದಕ್ಕೆ ಟ್ರೈ ಮಾಡಿ. ಜಸ್ಟ್ ಬಿಕಾಸ್ ಏರ್ ಮೆಸ್ಸಿ ಇದೆ ಅಂತ ಎಂಡ್ ಮಾಡಬೇಡ, ಇಲ್ಲಿಗೆ ಮುಗಿದು ನಮನಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆ ಥರ ಫೀಲ್ ಎಲ್ಲ ಮಾಡ್ಕೊಬೇಡಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ರಿಲೇಶನ್ಶಿಪ್ ಇಂದ, ಅಟ್ಲೀಸ್ಟ್ ಅನದರ್ ಫ್ಯೂ ಮೋರ್ ವೀಕ್ಸ್. ಓಕೆ, ಸಜೆಷನ್ ಬಂದ್ಬಿಟ್ಟು ದೇರ್ ಇಸ್ 6 of Swords. ಐ ವಾಸ್ ಟೆಲ್ಲಿಂಗ್ 6 of Swords ಬಂದರೆ ವೀಲ್ ಆಫ್ ಫಾರ್ಚೂನ್ ಬಂದರೆ ನಾನು ಜಸ್ಟ್ ಗೋ ವಿತ್ ದ ಫ್ಲೋ ಹೇಳ್ತೀನಿ ಅಂತ. ಅಗೇನ್ ನಾನು ಅದನ್ನೇ ಹೇಳ್ತೀನಿ ಇವಾಗ್ಲೂ, ಜಸ್ಟ್ ಗೋ ವಿತ್ ದ ಫ್ಲೋ ಗೈಸ್. ಇವಾಗ ಏನೇನು ಆಗ್ತಾ ಇದೆ ಲೈಫಲ್ಲಿ ಅದನ್ನ ಕಂಪ್ಲೇಂಟ್ ಮಾಡ್ಕೊಂಡು ಕೂರಬೇಡಿ. ನನಗೆ ಯಾಕೆ ಹಿಂಗಾಯ್ತು ಹಂಗಾಯ್ತು ಅಂತ ಕಂಪ್ಲೇಂಟ್ ಮಾಡಿಕೊಂಡು ಕೂರಬೇಡಿ. ಗ್ರೂಪ್ 2, ಲುಕ್ ಎಟ್ ದ ಕಾರ್ಡ್ಸ್, ವಾಟ್ ಈಸ್ ದಿಸ್ ಗೋಯಿಂಗ್ ಆನ್. ಐ ಗೆಸ್ ಇದೊಂಥರ ನಿಮಗೆ ಕಂಪ್ಲೀಟ್ಲಿ ಮೆಸ್ಸಿ ಫೇಸ್. ಹೆಂಗೆ ಅಂತಂದರೆ ನೀವು ಹೂ ಅಂದರೂ ಅದು ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅಂದರೂ ಅದು ಪ್ರಾಬ್ಲಮ್ ಆಗುತ್ತೆ. ನೀವು ನಿಮ್ಮ ದೊಡ್ಡವ್ರನ್ನ ಎಸ್ ಅಂದರೂ ಅದು ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ನೋ ಅಂದರೂ ಅದು ಪ್ರಾಬ್ಲಮ್ ಆಗುತ್ತೆ. ನೀವು ವೈಟ್ ಹಾಕೊಂಡ್ರು ಬೇರೆಯವ್ರಿಗೆ ಅದು ಪ್ರಾಬ್ಲಮ್ ಆಗುತ್ತೆ, ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರು ಬೇರೆಯವ್ರಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಸಿಚುವೇಶನ್ನೇ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೀವು ಅವ್ರಿಗೆ ಏನಾದರೂ ಸರ್ಪ್ರೈಸ್ ಕೊಟ್ಟರು ಅವ್ರ ಕಡೆ ನಿಮಗೆ ಇರಿಟೇಟಿಂಗ್ ಫೀಲ್ ಬರ್ಬೋದು. ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನೋ ಒಂದು ಹೇಳಿದ್ರು ಅದು ಅವ್ರನ್ನ ರಾಂಗ್ ವೇ ಅಲ್ಲಿ ತಗೋಬೋದು. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಈ ಒಂದು ಸಿಚುವೇಶನಲ್ಲಿ. ಜಸ್ಟ್ ಗೋ ವಿತ್ ದ ಫ್ಲೋ. ಸಜೆಷನ್ ಬಂದ್ಬಿಟ್ಟು ಏನೆಲ್ಲ ಆಗ್ತಾ ಇದೆ, ಇಟ್ಸ್ ಲೈಕ್ ಒಂದು ವೆದರ್ ಅನ್ಕೊಳ್ಳಿ. ಓಕೆ, ಇವತ್ತು ಮಳೆ ಬರ್ತಾ ಇದೆ ಅಂತ ಈ ಊರನ್ನ ಬಿಟ್ಟು ಹೋಗ್ಬಿಡ್ತೀರಾ ನೀವು, ಮಳೆ ನಿಲ್ಲುತ್ತೆ, ಅದಕ್ಕೆ ಟೈಮ್ ಬಂದಾಗ ಅದು ನಿಲ್ಲುತ್ತೆ. ಏನೋ ಸೂರ್ಯ ಕೂಡ ಅದಕ್ಕೂ ಟೈಮಿಂಗ್ಸ್ ಅನ್ನೋದೊಂದಿದೆ. ಸೂರ್ಯನು ಅರ್ಜೆಂಟಾಗಿ ಹುಟ್ಟಲ್ಲ, ಅವನಿಗೆ ಯಾವಾಗ ಬೇಕು ಆವಾಗಲೇ ಹುಟ್ತಾನೆ, ಯಾವಾಗ ಬೇಕು ಬೇಡ. ಬಟ್ ಮೂನ್ ಕೇಸ್ ಅಂದರೆ ಚಂದ್ರನ್ ಕೇಸಲ್ಲಿ, ಚಂದ್ರ ಈಸ್ ಅ ವೆರಿ ಫ್ರೆಜೈಲ್ ಪರ್ಸನ್. ನಂಗೆ ಅದು ಗೊತ್ತಿಲ್ಲ ಹುಡುಗನ ಹುಡುಗಿನ ಅಂತ, ಅವರು ಹುಡುಗ ಅಂತಾರೆ ಹುಡುಗಿ ಅಂತಾರೆ. ಚಂದ್ರ ಬಂದ್ಬಿಟ್ಟು ಯಾವಾಗ ಬೇಕು ಅದು ಬರುತ್ತೆ, ಐ ಮೀನ್ ಅದು ಯಾವಾಗಲೂ ಇರುತ್ತೆ. ಇನ್ಫ್ಯಾಕ್ಟ್ ಇಟ್ಸ್ ಅ ವೆರಿ ಫ್ರೆಜೈಲ್ ಥಿಂಗ್. ಬಟ್ ಸೂರ್ಯನ್ ನೋಡಿ ಡಿಸಿಪ್ಲಿನ್ನ ಕಲೀರಿ ನೀವು. ಸೂರ್ಯನ್ ನೋಡ್ಬಿಟ್ಟು ಕಲಿಬೇಕಾಗಿರೋದು ಬೇಕಾದಷ್ಟೇ ಇದೆ. ನಾವು ಜಾಸ್ತಿ ಮೂನ್ ಸೈನಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಆಫ್ಕೋರ್ಸ್ ಎಮೋಷನ್ಸ್, ಬಟ್ ನಾವು ಸೂರ್ಯನಿಂದ ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ಏನೋ ಸೂರ್ಯನ್ ಸ್ಟೋರಿ, ಸೂರ್ಯ ಆಸ್ಟ್ರಾಲಜಿಲಿ ಒನ್ ಗುಡ್ ಥಿಂಗ್ ಸೂರ್ಯನ ಬಗ್ಗೆ ಏನಂತಂದರೆ ಅವನ ಪ್ರಜೆಗಳನ್ನ ಮಾತ್ರ ಸಪೋರ್ಟ್ ಅಲ್ಲ, ಸಮ್ಟೈಮ್ಸ್ ಅವ್ನ ಶತ್ರುಗೂ ಅವ್ನು ಸಪೋರ್ಟ್ ಮಾಡ್ತಾನೆ. ಶತ್ರುನು ಬೇಡ್ಕೊಂಡು ಬಂದರೆ ಅವನು ಸಪೋರ್ಟ್ ಮಾಡ್ತಾನೆ. ಹಿ ವಿಲ್ ಗಿವ್ ಸಮಥಿಂಗ್. ದೇರ್ ಇಸ್ ಅ ಬ್ಯೂಟಿಫುಲ್ ಹಾರ್ಟ್ ಬಿಹೈಂಡ್ ದಟ್ ಫೈರ್. ಪುಷ್ಪ ಸಮಥಿಂಗ್, ಫೈರ್ ಅಲ್ಲ ಫ್ಲವರ್ ಅಂತ, ಐ ಮೀನ್ ಐ ಡೋಂಟ್ ನೋ. ಫ್ಲವರ್ ಅಲ್ಲ ಫೈರ್ ಅಲ್ವಾ. ಸೊ ಸಮಥಿಂಗ್ ಎವ್ರಿಥಿಂಗ್. ಇವಾಗ ಏನಂತ ಅಂದರೆ ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ಏನೆಲ್ಲ ಆಗ್ತದೆ ಕಂಪ್ಲೇಂಟ್ ಮಾಡಿಬಿಡಿ. ಅದರಲ್ಲಿರೋ ಬ್ಯೂಟಿನ ನೋಡಿ, ಲೈಕ್ ಅದರಲ್ಲಿರೋ ಪಾಸಿಟಿವಿಟಿನ ನೋಡಿ. ಹಿಂಗಾಯ್ತು ಅಂತ ಕಂಪ್ಲೇಂಟ್ ಮಾಡೋಕ್ಕಿಂತ ಅದೇ ನೀವು ಏನು ಕಲ್ತ್ರಿ, ಅದು ಯಾಕೆ ಆಯಿತು, ಅದೆಲ್ಲ ಇರೋ ಒಳ್ಳೇದನ್ನ ನೋಡಿ. ಲುಕ್ ಎಟ್ ದ ಬ್ರೈಟ್ ಸೈಡ್, ನಾಟ್ ಓನ್ಲಿ ದ ಡಾರ್ಕ್ ಸೈಡ್, ರೈಟ್? ಇವಾಗ ಏನೋ ಮುಂಚೆ ಮಾಡಿದಕ್ಕೆ ಪನಿಷ್ಮೆಂಟ್ ಫೀಲ್ ಆಗ್ತಿರ್ಬೋದು, ಪನಿಷ್ಮೆಂಟ್ ಸಿಗ್ತಿರ್ಬೋದು. ಇದನ್ನ ನೀವು ಇನ್ನೂ ದ್ವೇಷ ಸಾಧಿಸೋದಕ್ಕೆ ಹೋಗಬೇಡಿ. ಯಾಕೆ ಹಿಂಗಾಯ್ತು ಕಲೀರಿ, ಅದರಿಂದ ಏನೋ ಕಲಿಯೋದಿದೆ. ಕಲ್ತ್ರೆ ಬೇಗ ನೀವು ರಿಲೀಸ್ ಕೂಡ ಆಗ್ತೀರಾ ಏನಾಗ್ತಾ ಇದೆ ಆ ಸಿಚುವೇಶನಿಂದ. ಏನೆಲ್ಲ ಆಗ್ತಾ ಇದೆ ಅದು ನಿಮಗೇನೋ ಕಲ್ಸೋದಕ್ಕೆ ಬರ್ತಾ ಇದೆ. ಆ್ಯಂಡ್ ಇಟ್ಸ್ ನಾಟ್ ಹ್ಯಾಪನಿಂಗ್ ಕೋಇನ್ಸಿಡೆನ್ಸ್ ಅಲ್ಲ, ದಿಸ್ ಈಸ್ ಲೈಕ್ ಕಾರ್ಮಿಕ್ ಸಿಚುವೇಶನ್. ನಾವು ಶನಿನ ಎಷ್ಟೇ ನೆಗ್ಲೆಕ್ಟ್ ಮಾಡಿದ್ರು ಶನಿ ಇದ್ದೇ ಇರ್ತಾನೆ. ಆ ಟೈಮ್ ಅನ್ನೋದು ಎಲ್ಲರಿಗೂ ಬರುತ್ತೆ. ಐ ಮೀನ್ ಶನಿ ದಶ ಬರ್ತಾನೆ ಇರ್ಬೋದು, ಒಂದು ಫೇಸಲ್ಲಿ ಶನಿ ಬಂದೇ ಬರ್ತಾನೆ. ಸೊ ದ ಥಿಂಗ್ ಈಸ್, ಡೋಂಟ್ ಕಂಪ್ಲೇನ್. ಏನೆಲ್ಲ ಆಗ್ತಾ ಇದೆ ಹ್ಯಾಪನಿಂಗ್ ಫಾರ್ ಅ ರೀಸನ್. ಆ್ಯಂಡ್ ಅದು ಯಾವಾಗೆಲ್ಲ ಆಗ್ಬೇಕು ಅವಾಗಲೇ. ನಾನು ತುಂಬ ಎಕ್ಸಾಂಪಲ್ ಕೊಟ್ಟೆ, ಲೈಕ್ ಸೂರ್ಯ ಯಾವಾಗ ಹುಟ್ಟೋದು ಅವಾಗಲೇ ಹುಟ್ಟೋದು ಅಂತ ಕೊಟ್ಟೆ.
The thing is, let it happen. Okay, just go with the flow. ಕಾಮ್ ಆಗಿರಿ, ಕಂಪೋಸ್ಡ್ ಆಗಿ. ನಾನು ಯಾವುದೋ ಒಂದು, ಐ ಮೀನ್ ಐ ಡೋಂಟ್ ನೋ, ಐ ಸಾ ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇದ್ದೆ. ಯಾ ಮರ್ತೋಯ್ತು ಅದು. ಶಿಟ್, ಅದೊಂದು ದೇ ವಾಸ್ ಅ ಬ್ಯೂಟಿಫುಲ್ ಲೈನ್. ಓಕೆ ಓಕೆ ಗೈಸ್, ನೆನಪಾದಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನಾನು ಜಾಸ್ತಿ ಪುಷ್ ಮಾಡೋದಕ್ಕಾಗಲ್ಲ ಈ ಒಂದು ವಿಡಿಯೋನ. ಓಕೆ, ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ದ ಎಂಡ್ ಮೆಸೇಜ್ ಇಷ್ಟ ಆಯಿತು ಅಂದರೆ ಯು ಗೈಸ್ ನೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಟ್ಸ್ ಇಟ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಲವ್ ಯು ಆಲ್. ಬಾಯ್.